ಎಲ್ರಿಗೂ ನಮಸ್ಕಾರ. ಇವತ್ತು ಈ ಒಂದು ವಿಡಿಯೋ ಮಾಡೋ ಉದ್ದೇಶ ಏನಪ್ಪಾ ಅಂತಂದ್ರೆ, ಇಡೀ ಸಿಂಧನೂರಿಗೆ ಪರಿಚಯ ಇರ್ತಕ್ಕಂಥ ನಮ್ಮ ಉಸ್ಮಾನ್ ಪಾಷಾ ಅವರು ಪ್ರತಿಯೊಬ್ಬರಿಗೂ ಚಿರಪರಿಚಿತರು. ಅವ್ರು ಮಾಡೋ ಕಾರ್ಯವೈಖರಿಗಳು ಕೂಡ ಪ್ರತಿಯೊಬ್ಬ ಸಿಂಧನೂರು ಜನತೆಗೂ ಗೊತ್ತು. ಅದರಲ್ಲಿ ನಾನೇನು ವಿಶೇಷವಾಗಿ ಹೇಳುವಂಥದ್ದೇನಿಲ್ಲ. ಆದರೆ ನಾನು ಈ ಒಂದು ವಿಡಿಯೋ ಮಾಡೋ ಉದ್ದೇಶ ಏನಪ್ಪಾ ಅಂತಂದ್ರೆ, ನಾನು ಬಹಳಷ್ಟು ವರ್ಷಗಳಿಂದ ಸಾಕಷ್ಟು ಆಸ್ಪತ್ರೆಗಳ ಒಡನಾಟ, ಸಾವಿರಾರು ಶಸ್ತ್ರಚಿಕಿತ್ಸೆಗಳನ್ನು ನಾನು ಬೆಂಗಳೂರು ಮಟ್ಟದಲ್ಲಿ ಮಾಡಿಸಿದ್ದೀನಿ. ಕೆಲವೊಂದ್ಸಾರಿ ಕೆಲವೊಂದು ಇದರಲ್ಲಿ ತಂದೆ ತಾಯಿಗಳನ್ನೇ ಇವತ್ತಿನ ಕಾಲಮಾನದಲ್ಲಿ ಸ್ವಂತ ತಂದೆ ತಾಯಿಯನ್ನೇ ನೋಡದೇ ಇರ್ತಕ್ಕಂಥ ಪರಿಸ್ಥಿತಿಗಳನ್ನ ನಾವು ನೋಡ್ತಾ ಇದ್ದೀವಿ. ಅಂತ ಒಂದು ಪರಿಸ್ಥಿತಿಯಲ್ಲಿ ಅನಾಥ ಶವಗಳನ್ನ ಇವರು ತಂದು ಅವರವರ ಸಂಪ್ರದಾಯಕ್ಕೆ ತಕ್ಕಂತೆ ಶವ ಸಂಸ್ಕಾರಗಳನ್ನ ಮಾಡ್ತಾರೆ. ನಾನು ಯಾಕೆ ಈ ವಿಷಯನ ಹೇಳ್ತಾ ಇದ್ದೀನಪ್ಪ ಅಂದ್ರೆ, ನಾನು ಸಾಕಷ್ಟು ಜನರನ್ನು ನೋಡಿದ್ದೀನಿ. ಸ್ವಂತ ತಂದೆ ತಾಯಿಯನ್ನೇ ತೀರ್ಕೊಂಡಾಗ ಅವರು ಹತ್ರ ಹೋಗಿ ಮುಟ್ಟಲ್ಲ. ಅಂತ ಒಂದು ಸಿಚುವೇಶನ್ ಅಲ್ಲಿ ಇವರು ಕೆಲವು ಸರಿ ಅನಾಥ ಶವಗಳು ಅವು ತೀರ್ಕೊಂಡು ಎಷ್ಟು ದಿನ ಆಗಿರ್ತಾವೋ ಗೊತ್ತಿಲ್ಲ, ವಾರಗಟ್ಲೆ ಆಗಿರುತ್ತೆ, 3-4 ದಿನ ಆಗಿರುತ್ತೆ, ಕೊಳತು ನಾರ್ತಾ ಇರ್ತವೆ. ಅಂತ ಒಂದು ಪರಿಸ್ಥಿತಿಯಲ್ಲಿ ಹೋಗಿ ಕೂಡ ಆ ಶವಗಳನ್ನ ಎತ್ತಿ ಆ ಕ್ರಿಯೆಯನ್ನ ಅವ್ರು ಮಾಡ್ತಾರೆ. ಇವತ್ತಿನ ಕಾಲದಲ್ಲಿ ಯಾರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅಂತ ಕೆಲಸವನ್ನ ಇವ್ರು ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ನಾವು ಇವರ ಒಂದು ಕಾರ್ಯಕ್ಕೆ ಎಷ್ಟು ಶ್ಲಾಘನೆ ಮಾಡಿದ್ರು ಕಡಿಮೆನೆ. ಆದ್ರೆ ಇವರ ಒಂದು ಕನಸಿದೆ, ಬಹಳ ವರ್ಷಗಳಿಂದ ಪ್ರಯತ್ನ ಮಾಡ್ತಾ ಇದ್ದಾರೆ, ಅದು ಆಗ್ತಾ ಇಲ್ಲ. ಸಾಕಷ್ಟು ಜನಪ್ರತಿನಿಧಿಗಳ ಹತ್ರನು ಇವರು ಹೋಗಿ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ಆದ್ರೂ ಸಹಿತ ಸರಿಯಾಗಿ ರೆಸ್ಪಾನ್ಸ್ ಸಿಗ್ತಾ ಇಲ್ಲ. ಹಾಗಾಗಿ ದಯವಿಟ್ಟು ತಮ್ಮೆಲ್ಲರಲ್ಲೂ ನಾನು ಕೇಳ್ಕೊಳ್ಳೋದೇನಪ್ಪಾ ಅಂತಂದ್ರೆ, ಇಂಥ ಒಬ್ಬ ವ್ಯಕ್ತಿಗೆ ನಾವು ಸಹಾಯವಾಗಿ ಬೆನ್ನೆಲುಬಾಗಿ ನಿಂದಿರಬೇಕು. ಇವರ ಒಂದು ಕನಸಿದೆ ಆಂಬುಲೆನ್ಸ್ ಮಾಡ್ಬೇಕಂತೇಳಿ. ಆಂಬುಲೆನ್ಸ್ ಇವತ್ತಿನ ಕಾಲಮಾನದಲ್ಲಿ ನಾವಂತೂ ಹುಟ್ಟಾಗ್ಲಿ ಅಥವಾ ಸಾವು ನಾವು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಕೆಲವು ಗಳಿಗೆಗಳಲ್ಲಿ ಅವರ ಒಂದು ಸಹಾಯದಿಂದ ಒಂದು ಜೀವವನ್ನ ಉಳಿಸ್ತಕ್ಕಂಥ ಪ್ರಯತ್ನವನ್ನ ಮಾಡಬಹುದು. ಆ ಒಂದು ಕೆಲಸ ಇವರು ಮಾಡ್ಲಿಕ್ಕೆ ಪಣ ತೊಟ್ಟಿದ್ದಾರೆ. ದಯವಿಟ್ಟು ತಮ್ಮ ಕೈಯಿಂದ ಆಗಿರ್ತಕ್ಕಂಥ ಯಾವುದೇ ಸಹಾಯವನ್ನ ಇವರಿಗೋಸ್ಕರ ಸಹಾಯ ಮಾಡಿ. ಅಷ್ಟಿಷ್ಟು ಅಂತಲ್ಲ, ಒಂದು ಆಂಬುಲೆನ್ಸ್ ಮಾಡ್ಬೇಕಂತೇಳಿ ಅವರ ಪ್ರಯತ್ನ ಇದೆ. ದಯವಿಟ್ಟು ಎಲ್ಲರೂ ಸಹಾಯ ಸಹಕಾರ ಮಾಡಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತೇನೆ. ನಮಸ್ಕಾರ.